ಮಳೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ನೋಡುವಂತಹ ಸಮಯ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವಿಪರೀತವಾದ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿ. ಕಾಂಕ್ರೀಟ್ ರಸ್ತೆಯ ಮೇಲೆ ದೋಣಿಯಲ್ಲಿ ಹೋಗಬೇಕು. ಬೈಂದೂರು ತಾಲೂಕಿನ ನಾವುಂದ ಬಡಾಕೆರೆ ನೆರೆ ಹೆಂಗಿದೆ ಅಂತಕ್ಕಂಥದ್ದನ್ನು ತೋರಿಸ್ತೀವಿ. ಸುಮಾರು 100ಕ್ಕೂ ಹೆಚ್ಚು ಮನೆಗಳಿಗೆ ಜಲ ದಿಗ್ಬಂಧನ ಅಂತ ಅಂದ್ರೆ ಅಕ್ಷರಶಃ ಮನೆಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಹಸುಗಳನ್ನು ಕೊಟ್ಟಿಗೆಯಿಂದ ಹೊರತರುವಂತಹ ಪರಿಸ್ಥಿತಿ. ಕರಾವಳಿಗೆ ಬರ್ತಿರುವ ಆಗುಂಬೆ, ಶಿವಮೊಗ್ಗ, ಚಿಕ್ಕಮಗಳೂರು ಮಳೆ ನೀರು ಕರಾವಳಿ ಭಾಗಕ್ಕೆ ಬರ್ತಾ ಇದೆ. ಭತ್ತದ ಗದ್ದೆಗಳೆಲ್ಲ ಜಲಾವೃತವಾಗಿದೆ. ಎಲ್ಲೂ ನೋಡಿದ್ರು ನೀರು 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 ಅನ್ನೋ ರೀತಿಯಲ್ಲೇ ಇದೆ ಪರಿಸ್ಥಿತಿ. ಪರ್ಟಿಕ್ಯುಲರ್ಲಿ ಉತ್ತರ ಕನ್ನಡ ಜಿಲ್ಲೆ, ಬೇಡ ಕರಾವಳಿ ಜಿಲ್ಲೆಗಳು ಅಂತಲೇ ಅನ್ಬೋದು. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ವಿಪರೀತವಾಗಿ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಪ್ರವಾಹದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀವು ಕಾಂಕ್ರೀಟ್ ರೋಡ್ ಮೇಲೆ ನೀರು ಯಾವ ಥರ ನಿಂತಿದೆ ಅಂತಂದರೆ ದೋಣಿನಲ್ಲಿ ಹೋಗಬೇಕು. ಇದು ಬೈಂದೂರು, ಅಲ್ಲಿನ ಪರಿಸ್ಥಿತಿ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಸಾಲ್ಬುಡದ ನೆರೆಯ ಚಿತ್ರಣವನ್ನು ತೋರಿಸ್ತಾ ಹೋಗ್ತಾ ಇದ್ದೇವೆ. ನಾವು ರಸ್ತೆಯ ಮೇಲೆ ಹೋಗ್ತಾ ಇದ್ದೇವೆ, ಅಂದರೆ ಕಾಂಕ್ರೀಟ್ ರಸ್ತೆಯ ಮೇಲೆ, ಆದರೆ ದೋಣಿಯನ್ನು ಬಳಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡ್ಬೋದು, ಇದು ಜನವಸತಿ ಪ್ರದೇಶ. ಇಲ್ಲಿ ಲೇಔಟ್ ಥರದ ಮನೆಯ ಕಾಂಪೌಂಡ್ಗಳಿದೆ. ಅದರ ಜೊತೆಗೆ ಸಾಲು ಸಾಲು ವಿದ್ಯುತ್ ಕಂಬಗಳನ್ನು ಹಾಕಿರುವುದು ಅದು ರಸ್ತೆ ಮತ್ತು ಗದ್ದೆಯ ಪಕ್ಕದಲ್ಲಿ. ಇಲ್ಲಿ ಈ ಥರದ ನೆರೆಯ ನೀರು ತುಂಬಿಕೊಂಡಿರೋದ್ರಿಂದ ಜನ ದೋಣಿಯನ್ನು ಬಳಸಿಕೊಂಡು ಓಡಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ನಾಗಬನ ಇರ್ಬೋದು, ಗದ್ದೆ, ತೋಟ, ಮನೆಗಳು ಎಲ್ಲವೂ ಕೂಡ ಜಲಾವೃತ ಆಗಿದೆ. ಈ ಭಾಗದಲ್ಲಿ 100ಕ್ಕಿಂತ ಹೆಚ್ಚಿನ ಮನೆಗಳಿದೆ. ಏಕಾಏಕಿ ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಹೊಳೆ ಹರಿದು ಜನವಸತಿ ಪ್ರದೇಶಕ್ಕೆ ಬಂದಿದೆ. ಜನರು ಗದ್ದೆಯಲ್ಲಿ ಮತ್ತು ರಸ್ತೆಯಲ್ಲಿ ಓಡಾಡೋದಕ್ಕೆ ದೋಣಿಯನ್ನು ಬಳಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ದಿವಸ ಪೂಜೆ ಮಾಡುವ ನಾಗನ ಗುಡಿ, ಮನೆ, ಓಡಾಡುವಂತಹ ಎಲ್ಲ ಜಾಗಗಳಲ್ಲೂ ಕೂಡ ನೀರು ತುಂಬಿಕೊಂಡಿರುವಂಥದ್ದು. ಪ್ರತಿ ವರ್ಷ ಇಲ್ಲೊಂದು ನೆರೆ ಬಂದೇ ಬರ್ತದೆ ಅನ್ನುವಂಥದ್ದು. ಯಾಕಂದರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ವಿಪರೀತ ಮಳೆ ಮತ್ತು ಸಮುದ್ರದಲ್ಲಿ ಕಡಲಿನ ಅಬ್ಬರ ಹೆಚ್ಚಾದಾಗ ನದಿಯ ಮತ್ತು ತೊರೆಯ ನೀರು ಸರಾಗವಾಗಿ ಹರ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಸಮಸ್ಯೆ ಆಗಿದೆ. ನಾವು ನೋಡ್ಬೋದು, ಈ ಭಾಗದಲ್ಲಿ ಹೊಳೆ ಹರಿತಾ ಇದೆ. ಯಾವುದು ಹೊಳೆ, ಯಾವುದು ಜನವಸತಿ ಪ್ರದೇಶ, ಯಾವುದು ಗದ್ದೆ ಅಂಥೇಳಿ ಮಾರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದೇ ಥರ ಆಗಿದೆ. 3 ಸ್ಟೆಪ್ನಲ್ಲಿ ಇಲ್ಲಿ ನೆರೆ ಬರ್ತದೆ ಅನ್ನುವಂಥದ್ದು. ಈಗ ಫಸ್ಟ್ ಸ್ಟೆಪ್ ಬಂದಿದೆ, ಕಡಿಮೆ ಆಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕಂದರೆ ಒಂದು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮಳೆ ಕಮ್ಮಿ ಆಗಿದೆ ಮತ್ತು ಈ ಭಾಗದಲ್ಲೂ ಕೂಡ ಗಾಳಿಯ ಒತ್ತಡ ಕಮ್ಮಿ ಆಗಿರೋದ್ರಿಂದ ಸ್ಥಳೀಯ ನಿವಾಸಿ ಇಲ್ಲಿ ಹೇಳುವ ಪ್ರಕಾರ ಜನ ಬರಲಿಕ್ಕೆ ಕೇಳ್ತಾ ಇಲ್ಲ ಅನ್ನುವಂಥದ್ದು. ಅಲ್ಲಿಂದ ಬಿಟ್ಟು, ಯಾಕಂದರೆ ಅಲ್ಲಿ ದನ ಕರು ಇದೆ, ಜನ ಬರೋದಿಲ್ಲ ಅನ್ನುವಂಥದ್ದು. ಇಲ್ಲಿ ಒಂದು 100 ಮನೆ ಇದೆ. ಮತ್ತೆ ದಿನಾಲು ಹಾಲು ತಗೊಂಡೋಗ್ತಾರೆ, ಶಾಲೆ ಹೋಗ್ಲಿಕ್ಕೆ ಮಕ್ಕ ಬರ್ತದೆ. ಈಗ ನೀರು ಇನ್ನೂ ಬರ್ಬೋದು ಜಾಸ್ತಿ. ಮತ್ತೆ ಬಾವಿ ಎಲ್ಲ ತುಂಬಿದೆ, ಕುಡಿಲಿಕ್ಕೆ ನೀರಿಲ್ಲ. ಇಲ್ಲಿ ನಾಗಬನ ಅದು ಫುಲ್ ಆಗಿದೆ. ಮತ್ತೆ ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ. ವರ್ಷಕ್ಕೂ ಇವರು ಬಂದು ಹೇಳೋದು ಇಷ್ಟೇ, ಮಾಡಿಕೊಡ್ತೇವೆ. ಇನ್ನೂವರೆಗೂ ಮಾಡಲಿಲ್ಲ ಅಂತ. ರೋಡು ಮತ್ತು ಹೈಟ್ ಮಾಡಿದ್ರೆ ಮಾತ್ರ ಏನಾದರೂ ಹೋಗ್ಲಿಕ್ಕಾಗುತ್ತೆ. ಈಗ ಬ್ರಿಡ್ಜಲ್ಲಿ ಟ್ರ್ಯಾಕ್ಟ್ರು ಅದು ಇದೆಲ್ಲ ಸುಮಾರು ಲಕ್ಷಗಟ್ಟಲೆ ಇದು ಐಟಮ್ ಎಲ್ಲ ಅಲ್ಲಿಟ್ಟಿದ್ದಾರೆ. ಅದನ್ನು ತರಲಿಕ್ಕೆ ಆಗುದಿಲ್ಲ, ಹೈಟಲ್ಲಿ ಇಟ್ಟಿದ್ದಾರೆ. ಸಮಸ್ಯೆ ಸುಮಾರು ಉಂಟು. ಸಮಸ್ಯೆ ಬಂದವರು ಹೇಳಿ ಹೋಗ್ತಾರೆ ಬಿಟ್ಟರೆ ಮತ್ತೇನು ಮಾಡಲಿ ಸ್ಟೋರಿ ಮಾಡಲಿಲ್ಲ. ಸ್ಥಳೀಯರು ಹೇಳುವ ಪ್ರಕಾರ ರಸ್ತೆಯನ್ನು ಎತ್ತರ ಮಾಡೋದು ಬಿಟ್ಟರೆ ಇದಕ್ಕೆ ಬೇರೆ ದಾರಿ ಇಲ್ಲ. ನದಿಗೆ ಯಾವುದೇ ತಡೆಗೋಡೆಯನ್ನು ಕಟ್ಟಬೇಕು ಅಂತ ಮೊದಲು ಜನ ಹೇಳ್ತಾ ಇದ್ರು, ಆದರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಯಾವುದೇ ನೀರಿನ ಮಟ್ಟ ಹೆಚ್ಚಾಗ್ತದೆ. ಹಾಗಾಗಿ ತಹಶೀಲ್ದಾರರು ಮತ್ತು ಜಿಲ್ಲಾಡಳಿತ ಇದಕ್ಕೊಂದು ಸೂಕ್ತ ಪರಿಹಾರ, ಅಂದರೆ ರಸ್ತೆಯನ್ನು ಎತ್ತರ ಮಾಡಿಕೊಡಿ ಅನ್ನುವಂಥ ಒಂದೇ ಒಂದು ಬೇಡಿಕೆಯನ್ನು ಈ ಗ್ರಾಮದ ಜನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಆ ಭಾಗದ ಜನರ ಸಮಸ್ಯೆಗಳನ್ನು ಈ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವರು ಕೇಳಿಸ್ಕೋತಾರೆ. ಎಲೆಕ್ಷನ್ ಟೈಮಲ್ಲಿ ಹೋಗ್ತಾರಲ್ಲ, ಆಗ ವೋಟ್ ಹಾಕಬಾರ್ದು. ಇಡೀ ಊರಿಗೂರೇ ಮತದಾನವನ್ನು ಬಹಿಷ್ಕಾರ ಮಾಡಬೇಕು. ಇವತ್ತಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಇಂಥ ಗ್ರಾಮಗಳೆಲ್ಲ ಇದೆ, ಇಂಥ ಸಂಕಷ್ಟದಲ್ಲಿದೆ ಅಂತಂದರೆ ಆಶ್ಚರ್ಯ ಆಗುತ್ತೆ. ಆ ಭಾಗದ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಂತ. ಜೀವ ಕೈಯಲ್ಲಿ ಹಿಡಿದು ಈ ಮಳೆಗಾಲದಲ್ಲಿ ಪ್ರಯಾಣ ಮಾಡಬೇಕು ಪಾಪ ಅವರು. 100 ಮನೆ ಇದೆಯಂತೆ. 100 ಮನೆ ಅಂತಂದರೆ ಏನು ಕಡಿಮೆ ಅಲ್ಲ ಪಾಪ. ಎಲ್ಲಿ ಹೋಗ್ಬೇಕು ಅವರು? ಈ ಪರಿಪ್ರಮಾಣದಲ್ಲಿ ಮಳೆ ಬಂದು, ಈ ಪರಿಪ್ರಮಾಣದಲ್ಲಿ ಮನೆ ಒಳಗಡೆ ನೀರು ನುಗ್ಗಿ ಬಹಳ ಕಷ್ಟ ಈ ಟೈಮಲ್ಲಿ.